ನಮಸ್ಕಾರ ವೀಕ್ಷಕರೇ. ಬದುಕಿನಲ್ಲಿ ಕಷ್ಟ ನಷ್ಟಗಳು ಎದುರಾಗ್ತಾನೆ ಇರ್ತವೆ. ಇವನ್ನೆಲ್ಲ ಎದುರಿಸಿ ಬಾಳಿದ್ರೆ ಜೀವನ ಸುಂದರವಾಗುತ್ತೆ. ಮನುಷ್ಯ ಅಂದಮೇಲೆ ರೋಗ ರುಜಿನಗಳು ಬರ್ದೇ ಇರುತ್ವಾ? ಖಂಡಿತ ಇಲ್ಲ. ಆದರೆ ಆಯುರ್ವೇದದ ಸರಳ ಸೂತ್ರಗಳನ್ನ ಪಾಲಿಸೋದ್ರಿಂದ ಜೀವನ ಸುಂದರವಾಗುತ್ತೆ, ನಾವು ಆರೋಗ್ಯನ ಕಾಪಾಡ್ಕೋಬಹುದು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಆಯುರ್ವೇದದ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮದಲ್ಲಿ. ವೀಕ್ಷಕರೇ, ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ಹಾಗೂ ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿಯವರು. ಬನ್ನಿ ಅವ್ರಿಗೆ ಸ್ವಾಗತ ಕೋರ್ತಾ ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಈಗ ಅಸ್ತಮಾ ತುಂಬಾ ಒಂದು ಸರ್ವೇ ಸಾಮಾನ್ಯವಾದಂತಹ ಸಮಸ್ಯೆ ಅನ್ಬೋದು. ಅದು ಸಿಟಿಯಲ್ಲಂತೂ ಒಂದು 60% ಹೆಚ್ಚಿನ ಜನರು ಇದರಿಂದ ಬಳಲ್ತಾರೆ. ಅಷ್ಟೇ ಅಲ್ಲದೆ ಚಿಕ್ಕ ವಯಸ್ಸಿನಲ್ಲೇ ಅಸ್ತಮಾ ಕಾಣಿಸ್ಕೊಳ್ಳೋ ಅಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ. ಅದು ಈಗಿನ ಪೊಲ್ಯೂಷನ್ ಇಂದ ಇರ್ಬೋದು, ಅಂದ್ರೆ ತುಂಬಾ ಮಾಲಿನ್ಯ ಭರಿತವಾದ ಒಂದು ಬದುಕನ್ನು ನಡೆಸ್ತಾ ಇದ್ದೀವಿ ನಾವು, ಇದರಿಂದ ಇರ್ಬೋದು. ಆದರೆ ಅಸ್ತಮಾಗೆ ನೀವು ಯಾವ ರೀತಿ ಒಂದು ಕಾರಣಗಳನ್ನ ಇರ್ಬೋದು ಅಂತ ಭಾವಿಸ್ತೀರಾ? ಅದಕ್ಕೆ ಹೇಗೆ ಪರಿಹಾರ ಸೂಚಿಸ್ತೀರಾ? ಈಗ ನೋಡಿ, ಮುಖ್ಯವಾಗಿ ನೀವು ಹೇಳಿದ ಹಾಗೆ ವಾಯು ಮಾಲಿನ್ಯ, ಆಮೇಲೆ ತಂಪಾದ ಪ್ರದೇಶಗಳಲ್ಲಿ ಇರುವಂಥವ್ರು, ನೀರಿನಲ್ಲಿ ಹೆಚ್ಚು ಕೆಲಸವನ್ನು ಮಾಡೋರು ಅಥವಾ ಈ ಮೀನು ಹಿಡಿಯೋರು ಏನಿರ್ತಾರೆ, ಮುಖ್ಯವಾಗಿ ಇವ್ರಿಗೆ ತುಂಬ ತೊಂದರೆ. ಮತ್ತು ಈ ಚಿಕ್ಕ ಮಕ್ಕಳ ಬಗ್ಗೆ ನಾವೇನು ಹೇಳ್ತೀವಿ ಅಂತಂದರೆ, ಎಲ್ಲ ಮಕ್ಕಳು ಮುದ್ದಾಗಿ ತಮ್ಮ ಮಕ್ಕಳನ್ನು ಚೆನ್ನಾಗಿ ತಿನ್ನಿಸ್ಬಿಟ್ಟು ದಪ್ಪ ಮಾಡಿ ಭಾಳ ಖುಷಿ ಪಡ್ತಾರೆ. ಇದು ಭಾಳ ಕಾಮನ್ ಆದಂಥ ವಿಷಯ. ಈ ಮಕ್ಕಳಿಗೆ ಎಷ್ಟು ಲಿಮಿಟೆಡ್ನಲ್ಲಿ ನೀವು ಆಹಾರವನ್ನು ತಿನ್ನಿಸ್ಬೇಕು ಅಷ್ಟು ಒಳ್ಳೆಯದು. ಮಕ್ಕಳು ಹೆಲ್ದಿಯಾಗಿರಬೇಕು, ಆರೋಗ್ಯವಂತವರಾಗಿರಬೇಕೇ ಹೊರತು ದಪ್ಪಗಾಗಿರ್ಬಾರ್ದು. ಆದಷ್ಟು ಫ್ಯಾಟಿ ಫುಡ್ಸನ್ನು ತಿನ್ನೋದು, ಜಂಕ್ ಫುಡ್ಸನ್ನು ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಕೊಡೋದು, ಚಿಕ್ಕಂದಿನಿಂದಲೇ ಅವರಿಗೆ ಈ ಎಣ್ಣೆಯಲ್ಲಿ ಕರೆದಂಥ ಐಟಮ್ಗಳನ್ನು ಹೆಚ್ಚಾಗಿ ತಿನ್ನಿಸೋದು, ಅವರಿಗೆ ಹಸಿರು ಸೊಪ್ಪುಗಳನ್ನು ಕಡಿಮೆ ತಿನ್ನಿಸೋದು, ಐರನ್ ಕಂಟೆಂಟ್ ಇರೋವಂಥ ಸೊಪ್ಪುಗಳು ಏನಿದೆ, ಎಲ್ಲ ಹಸಿರು ಸೊಪ್ಪಿನಲ್ಲೇ ಐರನ್ ಏನಿದೆ ಅದು ತುಂಬ ಜಾಸ್ತಿ ಆಗಿರುತ್ತೆ. ಅಂಥ ಆಹಾರಗಳನ್ನು ನೀವು ಕೊಡಬೇಕು. ಮತ್ತು ಆದಷ್ಟು ನೀವು ತಂಪಾದ ಪ್ರದೇಶಗಳಲ್ಲಿ ಮಕ್ಕಳು ಹುಟ್ಟಿ ಬೆಳೆಯೋ ಒಂದು ಪ್ರದೇಶ ಏನಿರುತ್ತೆ ಅದು ಕೂಡ ಭಾಳ ಮುಖ್ಯವಾದಂಥ ಒಂದು ಪಾತ್ರವನ್ನು ಇಲ್ಲಿ ಅಸ್ತಮಾ ಮಕ್ಕಳಿಗೆ ವಹಿಸುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇವರಿಗೆ ಊದ್ಬತ್ತಿಯನ್ನು ಹಚ್ಚಿದರೆ, ಧೂಪವನ್ನು ಹಾಕಿದರೆ ಅವರಿಗೆ ಆಗೋಲ್ಲ. ಇದೆಲ್ಲ ಡಸ್ಟ್ ಎನರ್ಜಿ ಅಂತ ಹೇಳಿ ಹೇಳ್ಬೋದು. ಸೊ ಆ ರೀತಿಯ ತೊಂದರೆಗಳು ಈ ಮಕ್ಕಳಲ್ಲಿ ಬರೋದರಿಂದ, ಮತ್ತು ಅಸ್ತಮಾ ಬಂದ ಮೇಲೆ ಯಾವ ರೀತಿಯ ತೊಂದರೆಗಳು ಅಂತಂದರೆ, ಇವರಿಗೆ ಜಾಸ್ತಿ ಉಬ್ಬಸ ಬರುತ್ತೆ, ಲಂಗ್ಸು ವೀಕ್ ಆಗುತ್ತೆ, ಮತ್ತು ಹಾರ್ಟ್ ಮೇಲೆ ಪ್ರೆಷರ್ ಬೀಳುತ್ತೆ. ಇವೆಲ್ಲ ತೊಂದರೆ ಆಗೋದ್ರಿಂದ ಇವರಿಗೆ ನೆಕ್ಸ್ಟು ಬರೋವಂಥ ತೊಂದರೆ ಏನಪ್ಪ ಅಂತಂದರೆ ಮಲಬದ್ಧತೆ, ಡೈಜೆಷನ್ ಆಗೋದಿಲ್ಲ ಇವರಿಗೆ. ಯಾಕಂದರೆ ಶ್ವಾಸವನ್ನು ಹೆಚ್ಚು ಎಳೆದ ಹಾಗೆ ಅದು ಸ್ಟ್ರೆಸ್ ಏನಾಗುತ್ತೆ ಅಂತಂದರೆ ಜಠರದ ಮೇಲೆ ಬೀಳುತ್ತೆ. ಮತ್ತು ಅದಲ್ಲದೆ ರಕ್ತ ಶುದ್ಧತೆಯನ್ನು ಮಾಡುವಂಥ ನಮ್ಮ ಲಿವರ್ ಕೂಡ ಕರೆಕ್ಟಾಗಿ ಫಂಕ್ಷನ್ ಮಾಡೋದಿಲ್ಲ ಆಗ. ಆದ್ದರಿಂದ ಆದಷ್ಟು ನೀವು ಬಿಸಿ ನೀರನ್ನು ಕುಡಿಯೋದು, ಆಮೇಲೆ ನಿಮಗೆ ಅಸ್ತಮಾ ಬಂದಾಗ ಹೆಚ್ಚು ನಿಮಗೆ ತೊಂದರೆ ಆಗುವಾಗ ಆದಷ್ಟು ಕಡಿಮೆ ಆಹಾರವನ್ನು ಸೇವಿಸೋದು ಬಹಳ ಉತ್ತಮ. ಆದ್ದರಿಂದ ಭಾಳ ಲಿಮಿಟೆಡ್ ಫುಡ್ಡನ್ನು ನೀವು ಮೇಂಟೈನ್ ಮಾಡಿ, ಇದು ನಿಮಗೆ ಆಗ ಆ ಒಂದು ಅಸ್ತಮಾ ಬಂದಂಥ ಟೈಮ್ದಲ್ಲಿ, ಆ ಕಷ್ಟ ಅನುಭವಿಸುವ ಟೈಮ್ನಲ್ಲಿ ನಿಮಗೆ ಈ ರೀತಿಯ ಒಂದು ಡೈಟನ್ನು ನೀವು ಫಾಲೋ ಅಪ್ ಮಾಡಿದರೆ ತುಂಬ ಉತ್ತಮವಾದದ್ದು. ಆದಷ್ಟು ನಿಮ್ಮ ಆಹಾರಗಳಲ್ಲಿ ಬೇಳೆಯನ್ನು ಹೆಚ್ಚಾಗಿ ಉಪಯೋಗಿಸಿ, ಹೀರೆಕಾಯಿ ಪಲ್ಯ, ಆಮೇಲೆ ನಾರಯುಕ್ತ ಅಂದರೆ ನಿಮಗೆ ಡೈಜೆಷನ್ ಭಾಳ ಬೇಗ ಆಗುವಂಥ ಆಹಾರಗಳನ್ನು ಜಾಸ್ತಿ ಯೂಸ್ ಮಾಡಿ. ಪ್ರೋಟೀನ್ ಇರುವಂಥ ಆಹಾರವನ್ನು ಯೂಸ್ ಮಾಡಿ. ಅಂದರೆ ಒಂದು 200 ಗ್ರಾಮ್ನಷ್ಟು 1 kg ಗೋಧಿ ಹಿಟ್ಟಿಗೆ ನೀವು ಸೋಯಾಬೀನಿನ ಹಿಟ್ಟನ್ನು ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ನೀವು ಚಪಾತಿ ಮಾಡೋದು, ಮತ್ತು ಮೆಂತ್ಯ ಸೊಪ್ಪನ್ನು ಹೆಚ್ಚಾಗಿ ಯೂಸ್ ಮಾಡೋದು, ಇವೆಲ್ಲನೂ ಒಳ್ಳೆ ರೀತಿಯಲ್ಲಿ ನಿಮಗೆ ಅಸ್ತಮಾ ಇದ್ದವರಿಗೆ ಆದಷ್ಟು ಲಿಮಿಟೆಡ್ ಫುಡ್ ಅಂತ ಹೇಳಿದ್ದೀನಿ ಮೊದಲಿಗೆ, ಇದನ್ನೆಲ್ಲ ನೀವು ಅದ್ರ ಜೊತೆ ಬಳಸಿದರೆ ತುಂಬ ಉತ್ತಮವಾದಂಥ ರಿಸಲ್ಟ್ಸು. ಆದಷ್ಟು ನೀವು ಆಹಾರವನ್ನು ಬಿಸಿಯಾಗಿ ತಿನ್ನೋದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಆದಷ್ಟು ಬಾಯ್ಲ್ಡ್ ವೆಜಿಟೇಬಲ್ಸನ್ನು ರಾ ಆಗಿ, ಈಗ ಜಸ್ಟ್ ಬಾಯ್ಲ್ ಮಾಡಿರುವಂಥದ್ದು, ಉಪ್ಪು ಹಾಕಲಾರ್ದೇ ನೀರಿನಲ್ಲಿ ಕುದಿಸಿರುವಂಥ ವೆಜಿಟೇಬಲ್ಸನ್ನು ತಿನ್ನೋದ್ರಿಂದ ಇನ್ನೂ ಉತ್ತಮವಾದಂಥ ರಿಸಲ್ಟ್ಸ್ ನೀವು ಕಾಣ್ಕೊಳ್ಬೋದು. ಆದಷ್ಟು ಬಿಸಿಯಾದ ಆಹಾರವನ್ನು ತಿನ್ನಿ, ನಿಮಗೆ ಈ ಒಂದು ತೊಂದರೆ ಏನಾಗುತ್ತೆ ಅದು ಸರಳವಾಗಿ ಹೊರಟೋಗುತ್ತೆ. ಆದಷ್ಟು ಮಿಲ್ಕನ್ನು ರಾತ್ರಿ ಹೊತ್ತಿನಲ್ಲಿ ಕುಡಿಲಿಕ್ಕೆ ಹೋಗಬೇಡಿ. ಅಸ್ತಮ್ಯಾಟಿಕ್ ಇದ್ದವರು ಮಿಲ್ಕನ್ನು, ಆ ಹಾಲನ್ನು ಕುಡಿಲಿಕ್ಕೆ ಹೋಗಬಾರ್ದು. ಹುಳಿ ಏನಿರೋ ಸಬ್ಸ್ಟೆನ್ಸಸ್ ಇದೆ, ಈಗ ಮೊಸರಾಗಿರ್ಬೋದು, ನಿಂಬೆ ಹುಳಿ ಆಗಿರ್ಬೋದು, ಅಥವಾ ಹುಣಸೆ ಹಣ್ಣಿನ ಹುಳಿ ಆಗಿರ್ಬೋದು, ನಿಮ್ಮ ಆಹಾರದಲ್ಲಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಸ್ಪೈಸಿ ಫುಡ್ಡನ್ನು ನೀವು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಗತ್ತೆ. ಹಸಿ ಮೆಣಸಿನಕಾಯಿಯನ್ನು ಕಂಪ್ಲೀಟ್ ನೀವು ಅದನ್ನು ಬಿಟ್ಟೇ ಬಿಡಬೇಕು, ಅದನ್ನು ನೀವು ಯೂಸ್ ಮಾಡಬಾರ್ದು. ಮಾಡಿದ್ರೂ ಒಣ ಮೆಣಸಿನಕಾಯಿಯನ್ನು ನೀವು ನಿಮ್ಮ ಆಹಾರ ಸೇವನೆಯಲ್ಲಿ ಯೂಸ್ ಮಾಡ್ಬೋದು. ಇನ್ನೊಂದು ಕೊನೆಯದಾಗಿ, ಒಣ ದ್ರಾಕ್ಷಿಯನ್ನು ನೀರಿನಲ್ಲಿ ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ, ನಂತರ ಅದನ್ನು 1 ಟೀ ಸ್ಪೂನಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿ
ಅದರ ಸೇವನೆ ಮಾಡೋದ್ರಿಂದ ಈ ಒಂದು ಅಸ್ತಮಾ ಅನ್ನೋದೇನು ಪ್ರಾಬ್ಲಮ್ ಇದೆ ಅದರಿಂದ ನೀವು ಸರಳವಾಗಿ ಹೊರಬರ್ಬೋದು. ಬನ್ನಿ ವೀಕ್ಷಕರೇ, ಇವತ್ತು ನಾವು ಬೆಳ್ಳುಳ್ಳಿ ಮತ್ತು ತುಳಸಿ ಎಲೆಗಳನ್ನು ಹಾಕಿ ಕಷಾಯವನ್ನು ತಯಾರಿಸ್ತಾ ಇದ್ದೀವಿ. ಈ ಕಷಾಯ ತುಂಬ ಉಪಯುಕ್ತವಾದಂಥ ಆಸ್ಥಮ್ಯಾಟಿಕ್ ಪ್ರಾಬ್ಲಮಿಂದ ತೊಂದರೆಯನ್ನು ಪಡ್ತಾ ಇರೋರಿಗೆ ಬಹಳ ಒಂದು ಉಪಯುಕ್ತವಾದಂಥ ಒಂದು ಕಷಾಯ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಜೀರಿಗೆ, ಲವಂಗ, ಬೆಳ್ಳುಳ್ಳಿ, ಕಪ್ಪುಪ್ಪು ಮತ್ತು ತುಳಸಿ ಎಲೆಗಳು. ಮೊದಲಿಗೆ ಪಾತ್ರೆಯನ್ನು ನಾವು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಳ್ಬೇಕು. ಒಂದು ಗ್ಲಾಸ್ ನೀರು ಹಾಕಿದ ನಂತರ ಇದಕ್ಕೆ ನಾವು ಅರ್ಧ ಚಮಚದಷ್ಟು ಜೀರಿಗೆ, 3 ಎಸಳಿನಷ್ಟು 3 ರಿಂದ 4 ಎಸಳು ಬೆಳ್ಳುಳ್ಳಿ, ಕಾಲು ಚಮಚದಷ್ಟು ಲವಂಗ, ಮತ್ತು ಚಿಟಿಕೆಯಷ್ಟು ಕಪ್ಪುಪ್ಪನ್ನು ಹಾಕ್ಕೊಳ್ಬೇಕು. ಇದನ್ನೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಕರಗಬೇಕು. ಇದರಲ್ಲಿ ನಾವೇನು ಕಪ್ಪುಪ್ಪನ್ನು ಹಾಕಿದ್ದೀವಿ ಅದು ಕರಗಬೇಕು. ಯಾಕಂದರೆ ಹೆಚ್ಚಿನ ಒಂದು ಉರಿಯಲ್ಲಿ ನಾವು ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ. ಆದ್ದರಿಂದ ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಲಿಕ್ಕೆ ನಾವು ಬಿಟ್ಬಿಡ್ಬೇಕು. ಮತ್ತೆ ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ಈಗ ಕಿರಣ್ಮಯೂರಿ ಇಲ್ಲಿ ನೀರು ಬಾಯ್ಲ್ ಆಗ್ತಾ ಇದೆ. ಇದಕ್ಕೆ ನಾವು ತುಳಸಿ ಎಲೆಗಳನ್ನು ಹಾಕ್ಕೊಳ್ಬೇಕು. ಒಂದು 5 ತುಳಸಿ ಎಲೆಗಳನ್ನು ಇದಕ್ಕೆ ಹಾಕಿ ಇನ್ನೊಂದು ಬಾಯ್ಲ್ ಬಂತಂದರೆ ಅಷ್ಟರಲ್ಲೇ ನಾವು ಇದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಬಾಯ್ಲ್ ಆಗಿದೆ. ಇದು ಒಂದು 2 ನಿಮಿಷ ಆ ತುಳಸಿ ಎಲೆಗಳು ಇದರಲ್ಲಿ ತಮ್ಮ ಸತ್ವಗಳನ್ನು ಇದರಲ್ಲಿ ಕೊಟ್ಬಿಟ್ರೆ ನೀರಿನಲ್ಲಿ ಅದನ್ನು ಸ್ಟ್ರೈನ್ ಮಾಡ್ಕೊಂಡ್ಬಿಟ್ರೆ ಕಷಾಯ ರೆಡಿಯಾಗಿದೆ. ಆಸ್ಥಮ್ಯಾಟಿಕ್ ಇರೋರಿಗೆ ಉಪ್ಪು ಸ್ವಲ್ಪ ಕಡಿಮೆ ಬಳಸಬೇಕಂತ ಅದಕ್ಕೆ ನಾನು ಚಿಟಿಕೆಯಷ್ಟು ಆ ಕಪ್ಪುಪ್ಪನ್ನು ಯೂಸ್ ಮಾಡಿದ್ದೀನಿ. ಡೈಜೆಷನ್ ಚೆನ್ನಾಗಾಗಲಿ ಮತ್ತು ತುಳಸಿ ಎಲೆಯಿಂದ ಕಫ್ ಏನಿರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ. ಮತ್ತು ಆ ನಮ್ಮ ಒಂದು ಉಸಿರನ್ನು ನಾವೇನು ತಗೊಳ್ತೀವಿ ಅದನ್ನು ಕ್ಲಿಯರ್ ಟ್ರ್ಯಾಕ್ ಮಾಡುವಂಥ ಗುಣ ಬೆಳ್ಳುಳ್ಳಿ ಮತ್ತು ತುಳಸಿ ಎರಡಕ್ಕೂ ಇದೆ. ಆದ್ದರಿಂದ ಅದನ್ನು ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಈಗ ಇದು ರೆಡಿ ಆಗಿದೆ. ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ತುಳಸಿ ದಳ ಮತ್ತು ಬೆಳ್ಳುಳ್ಳಿಯಿಂದ ಮಾಡಿದಂಥ ಕಷಾಯ ಸಿದ್ಧವಾಗಿದೆ. ಇದನ್ನು ನೀವು ಯಾವಾಗ ತಗೊಳ್ಬೇಕು? ಮುಖ್ಯವಾಗಿ ಇದನ್ನು ನೀವು 2 ರಿಂದ 3 ಟೀ ಸ್ಪೂನಷ್ಟು ನಿಮಗೆ ಜಾಸ್ತಿ ಅಸ್ತಮಾದ ಪ್ರಾಬ್ಲಮ್ ಆದಾಗ, ಜಾಸ್ತಿ ಉಸಿರನ್ನು ತೆಗೆದುಕೊಳ್ತಾ ಇದ್ದೀರಾ, ನಿಮ್ಗೆ ಆಗ್ತಾ ಇಲ್ಲ ಅನ್ನುವಾಗ, ಏನು ಈ ತೊಂದರೆಗೆ ಪರಿಹಾರ ಅಂತ ನೀವು ಹುಡುಕ್ತಿರುವಾಗ ಈ ಥರ ಒಂದು ಕಷಾಯ ಮಾಡಿ ನೀವು ತಗೊಂಡ್ರೆ ನಿಮಗೆ ಭಾಳ ಬೇಗನೆ ನೀವು ರಿಲೀಫನ್ನು ಕಾಣ್ಬೋದು. ಮತ್ತು ಇದನ್ನು ದಿವಸಕ್ಕೆ 3 ಬಾರಿ ಕೂಡ ತಗೊಳ್ಬೋದು. ಮಧ್ಯಾಹ್ನ, ರಾತ್ರಿ ಮತ್ತು ಬೆಳಿಗ್ಗೆ ನೀವು ಏನು ಈ ಉಪವಾಸ ನಿಮಗೆ ಜಾಸ್ತಿ ಆದಾಗ ಈ ಒಂದು ಕಷಾಯವನ್ನು ಮಾಡಿ ಕುಡಿಯೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಭಾಳ ಬೇಗ ರಿಲೀಫ್ ಆಗುತ್ತೆ. ಮತ್ತು ಈ ಒಂದು ಕಷಾಯವನ್ನು ನೀವು ಸೇವಿಸೋದೇನಿದೆ ಇದನ್ನು ಸೇವಿಸುವಾಗ ಯಾವುದೇ ರೀತಿಯ ಮತ್ತೆ ತಣ್ಣಗಿರುವ ನೀರನ್ನು ಕುಡಿಯೋದು ಅಥವಾ ತಣ್ಣಗಿರುವಂಥ ಪ್ರಾಡಕ್ಟ್ಸು ಅಥವಾ ಮನೆಯಲ್ಲಿ ಬೆಳಿಗ್ಗೆ ಮಾಡಿದ್ದನ್ನು ಮಧ್ಯಾಹ್ನ ತಿನ್ನುವ ಒಂದು ಅಭ್ಯಾಸ ಈ ಥರ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಇದನ್ನು ಕುಡಿದಂಥ ತಕ್ಷಣ ಮಲಗುವಂಥ ಒಂದು ಅಭ್ಯಾಸ ಕೂಡ, ರೂಢಿಯನ್ನು ಕೂಡ ನೀವು ಮಾಡ್ಕೋಬಾರ್ದು. ವೀಕ್ಷಕರೇ, ಈ ಆಸ್ಥಮ್ಯಾಟಿಕ್ ಇರೋರಿಗೆ ಬೆಳ್ಳುಳ್ಳಿ ಮತ್ತು ಈ ತುಳಸಿ ದಳವನ್ನು ಹಾಕಿದಂಥ ಒಂದು ಕಷಾಯ ಸಿದ್ಧವಾಗಿದೆ. ಅಸ್ತಮಾ ನಿಯಂತ್ರಣಕ್ಕೆ ಬೆಳ್ಳುಳ್ಳಿ ಮತ್ತು ತುಳಸಿ ಕಷಾಯ. ಬೇಕಾಗುವ ಸಾಮಗ್ರಿಗಳು: ಜೀರಿಗೆ, ಲವಂಗ, ಬೆಳ್ಳುಳ್ಳಿ, ಕಪ್ಪುಪ್ಪು ಮತ್ತು ತುಳಸಿ ಎಲೆ. ತಯಾರಿಸುವ ವಿಧಾನ: ಮೊದಲು ಕಾದ ಪಾತ್ರೆಗೆ ನೀರು, ಜೀರಿಗೆ, ಬೆಳ್ಳುಳ್ಳಿ, ಲವಂಗ ಮತ್ತು ಕಪ್ಪುಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿಕೊಳ್ಳಿ. ಅದು ಬೆಂದ ನಂತರ ತುಳಸಿ ಎಲೆಯನ್ನು ಹಾಕಿ ಮತ್ತೊಮ್ಮೆ ಬೇಯಿಸಿಕೊಂಡು 1 ಲೋಟಕ್ಕೆ ಸೋಸಿಕೊಂಡರೆ ಅಸ್ತಮಾ ನಿಯಂತ್ರಣಕ್ಕೆ ಬೆಳ್ಳುಳ್ಳಿ ಮತ್ತು ತುಳಸಿ ಕಷಾಯ ಸಿದ್ಧ.
ವೀಕ್ಷಕರೇ, ನೋಡಿದ್ವಲ್ಲ ಈ ಅಸ್ತಮಾ ಸಮಸ್ಯೆಗೆ ಯಾವ ರೀತಿ ತುಳಸಿ ಮತ್ತು ಬೆಳ್ಳುಳ್ಳಿಯ ಒಂದು ಕಷಾಯ ತಯಾರಿಸ್ಬೋದು, ಅದರಿಂದ ಎಷ್ಟು ಪ್ರಯೋಜನ ಇದೆ ಅಂತ ನೋಡಿದ್ವಿ. ಈಗ ಈ ಸಮಸ್ಯೆಗೆ ತುಳಸಿ ಮತ್ತು ಹಿಪ್ಪಲಿಯ ಲೇಹ್ಯ ಹೇಗೆ ತಯಾರಿಸೋದು. ಸ್ನೇಹಿತರೆ, ಬನ್ನಿ ಈಗ ಅಸ್ತಮಾ ಸಮಸ್ಯೆಗೆ ಯಾವ ರೀತಿ ತುಳಸಿ ಮತ್ತು ಹಿಪ್ಪಲಿ ಬಳಸಿ ಒಂದು ಲೇಹ್ಯ ತಯಾರಿಸ್ಬೋದು, ಅದರಿಂದ ಎಷ್ಟು ಪ್ರಯೋಜನಗಳಿದೆ ಅಂತ ನೋಡೋಣ. ವೀಕ್ಷಕರೇ, ಹಿಪ್ಪಲಿ ಮತ್ತು ತುಳಸಿ ಲೇಹ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚಿತವಾಗಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಕರಿಮೆಣಸಿನಕಾಳು, ತುಳಸಿ ಎಲೆ, ಲವಂಗ, ಹಿಪ್ಪಲಿ ಮತ್ತು ಕಪ್ಪುಪ್ಪು. ಈಗ ಈ ಎಲ್ಲ ಸಾಮಗ್ರಿಗಳನ್ನು ನಾವು ಪುಡಿ ಮಾಡ್ಕೊಳ್ಬೇಕು. ಈಗ ಮೊದಲಿಗೆ ಕರಿಮೆಣಸಿನಕಾಳು, ಒಂದು 1/4 ಚಮಚದಷ್ಟು ಕರಿಮೆಣಸಿನಕಾಳನ್ನು ಹಾಕ್ಕೊಳ್ಳೋಣ. ಒಂದು 5 ರಿಂದ 6 ಲವಂಗವನ್ನು ಹಾಕ್ಕೊಳ್ಬೇಕು, 5 ರಿಂದ 6. ಮತ್ತು ಸಣ್ಣ ಹಿಪ್ಪಲಿ ಒಂದು ಇದು ಕೂಡ 5ರಷ್ಟು ಸಣ್ಣ ಹಿಪ್ಪಲಿಯನ್ನು ಹಾಕ್ಕೊಳ್ಬೇಕು. ಇದಕ್ಕೆ ತುಳಸಿ ಎಲೆಗಳನ್ನು 10 ರಿಂದ 12 ತುಳಸಿ ಎಲೆಗಳನ್ನು ಹಾಕ್ಕೊಳ್ಬೇಕು. ಮತ್ತು ತುಂಬ ಕಡಿಮೆ, ಪಿಂಚ್ ಅಂತ ಹೇಳ್ಬೋದು ಅಷ್ಟೇ, ಚಿಟಿಕೆಯಷ್ಟು ಕಪ್ಪು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಶ್ರಣವನ್ನು ಪುಡಿ ಮಾಡಿಕೊಳ್ಬೇಕು. ಒಂದು ಸ್ವಲ್ಪ ನೀರನ್ನು ಈಗ ಇದು ತಯಾರಾಗಿದೆ, ರೆಡಿಯಾಗಿದೆ. ಇದನ್ನು ನಾವು ಒಂದು ಬಟ್ಲಿನಲ್ಲಿ ತೆಗೆದುಕೊಳ್ಬೇಕು. ಈ ಥರ ಪುಡಿ ಮಾಡಿದ ನಂತರ ಈಗ ನಾವು ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಳ್ಬೇಕು. ಜಾಸ್ತಿ ನೀರು ಬೇಡ, ಸ್ವಲ್ಪ ನೀರು, ಆ ಮಿಶ್ರಣ ಕರಗಲಿಕ್ಕೆ ಇಷ್ಟು ನೀರನ್ನು ನಾವು ಬಿಸಿ ಮಾಡಿಕೊಂಡು ಆ ಮಿಶ್ರಣವನ್ನು ಇದಕ್ಕೆ ನಾವು ಹಾಕ್ಕೊಳ್ಬೇಕು. ಇದು ಈ ಚೂರ್ಣ ಏನಿದೆ ಅಥವಾ ಮಿಶ್ರಣವನ್ನು ಹಾಗೆ ಸೇವಿಸಬಾರ್ದಾ? ಇಲ್ಲ, ಹಾಗೆ ಸೇವಿಸೋದಂತಂದ್ರೆ ನಿಮ್ಮ ಬಾಯಲ್ಲಿ ಉಳಿದು ಹೋಗುತ್ತೆ ಅದು. ಯಾಕಂದ್ರೆ ನಾವು ಇಲ್ಲಿ ಸಣ್ಣ ಹಿಪ್ಪಲಿಯನ್ನು ಯೂಸ್ ಮಾಡ್ತಾ ಇದ್ದೀವಿ, ಅದು ಬಾಯಲ್ಲಿ ಉಳಿದು ಹೋಗುತ್ತೆ. ಅದಕ್ಕೇನೆ ನಾವು ಇದನ್ನು ಸ್ವಲ್ಪ ನೀರಿನಲ್ಲಿ ಮಿಶ್ರಣ ಮಾಡಿ ನಂತರ ಸ್ಪೂನ್ನಲ್ಲಿ ನೀವು ಅದನ್ನು ಕುಡಿಬೋದು. ಈಗ ಇದು ನೀರು ಬಿಸಿಯಾಗಿದೆ. ಇಲ್ಲಿ ಇದಕ್ಕೆ 1 ಚಮಚದಷ್ಟು ನಾವೇನಿಲ್ಲಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಮಿಶ್ರಣವನ್ನು ಕಲಿಸ್ಕೊಳ್ಬೇಕು. ಜಾಸ್ತಿ ನೀರಿನ ಅಂಶ ಇರಬಾರ್ದು. ಈ ಸಣ್ಣ ಹಿಪ್ಪಲಿಯನ್ನು ಆದಷ್ಟು ನಾವು ಈ ಫಾರ್ಮ್ನಲ್ಲಿ ಅಂದರೆ ಬಿಸಿ ಮಾಡಿ ತಗೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ಸನ್ನು ಬೇಗ ನಾವು ಕಂಡುಕೊಳ್ಬೋದು. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬಿಸಿ ಮಾಡ್ತೀನಿ. ವೀಕ್ಷಕರಿಗೆಲ್ಲ ಬಹಳ ಒಂದು ಕುತೂಹಲ ಇರುತ್ತೆ ಈ ಕಾರ್ಯಕ್ರಮವನ್ನು ನೋಡುವಾಗ. ಯಾಕಂದರೆ ನಾನು ಬಹಳ ಸಿಂಪಲ್ ಆದಂಥ ಮನೆಯಲ್ಲೇ ಸಿಗುವಂಥ ಪ್ರಾಡಕ್ಟ್ಸ್ಗಳಿಂದ, ಸಾಮಗ್ರಿಗಳಿಂದ ನಾನು ಈ ಒಂದು ಔಷಧಿಯನ್ನು ತಯಾರಿಸ್ತೀನಿ. ಕೆಲವರು ಹಲವಾರು ಪತ್ರಗಳನ್ನು ಬರೆದಿದ್ದಾರೆ. ಅವರೆಲ್ಲ ಹೇಳ್ತಾರೆ, ಭಾಳ ಖುಷಿಯನ್ನು ಪಟ್ಟಿದ್ದಾರೆ. ಯಾಕಂದರೆ ಅವ್ರು ಹೇಳ್ತಾರೆ, ತುಂಬ ಈಸಿಯಾಗಿ ತುಂಬ ಉಪಯುಕ್ತವಾದಂಥ ಔಷಧಿಗಳನ್ನು ನೀವು ಹೇಳ್ಕೊಡ್ತಾ ಇದ್ದೀರಾ ಅಂಥೇಳಿ. ನಾವು ವೀಕ್ಷಕರಿಗೂ ಕೂಡ ತುಂಬ ಒಂದು ಹೃತ್ಪೂರ್ವಕವಾಗಿ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಅವರು ಈ ಕಾರ್ಯಕ್ರಮವನ್ನು ತುಂಬ ಮೆಚ್ಚಿದ್ದಾರೆ ಅಂತ ಹೇಳಿ. ನೋಡಿ, ಈ ಥರ ಇದು ಇಲ್ಲಿ ದಪ್ಪ ಆಗ್ತಾ ಇದೆ. ಈಗ ನಿಮಗೆ ಆ ಒಂದು ಕರಿಮೆಣಸಿನ ಕಾಳಿನ ಒಂದು ಮತ್ತೆ ತುಳಸಿಯ ಒಂದು ಸುಗಂಧ ಕೂಡ ಬರ್ತಾ ಇದೆ. ಕರೆಕ್ಟ್. ನೋಡಿ, ಇಷ್ಟು ಇದು ರೆಡಿ ಆಗಿದೆ. ಈಗ ಇದನ್ನು ನಾವೀಗ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡ ನಂತರ ಇದನ್ನು ಮತ್ತೆ ಬಟ್ಲಿಗೆ ಹಾಕ್ಕೊಂಡು ಹಾಗೆ ಇದನ್ನ ದಿನಕ್ಕೆ ಎಷ್ಟು ಬಾರಿ ಸೇವಿಸಬೇಕು, ಮತ್ತೆ ಯಾವಾಗ, ಬೆಳಿಗ್ಗೆ ಅಥವಾ ಸಂಜೆ ಅಥವಾ ಊಟ ಆದಮೇಲೆ ಯಾವ ರೀತಿ ಸೇವಿಸಬೇಕು ಅಂತ ತಿಳಿಸ್ತೀರಾ?
ಇದನ್ನು ನೀವು ಯಾವಾಗ ಬಿಸಿ ಮಾಡಿ ರೆಡಿ ಮಾಡ್ತೀರಾ ಆವಾಗಲೇ ಇದನ್ನು ನೀವು ಸೇವಿಸಬೇಕು. ಮತ್ತೆ ಇದನ್ನು ಇಟ್ಟು ಮತ್ತೆ ಇದನ್ನು ಸೇವಿಸೋದು ಒಳ್ಳೆಯದಲ್ಲ. ಆದ್ದರಿಂದ ಇದನ್ನು ಯಾವ ರೀತಿ ಈಗ ನಾವು ಬಿಸಿ ಮಾಡಿ ಇದನ್ನು ರೆಡಿ ಮಾಡಿದ್ದೀವಿ, ಇದನ್ನು 2 ಸ್ಪೂನಷ್ಟು ನೀವು ದಿನನಿತ್ಯ ಬೆಳಿಗ್ಗೆ ನೀವು ಇದನ್ನು ಸೇವಿಸೋದ್ರಿಂದ ನಿಮಗೆ ಬಹಳ ಒಳ್ಳೆಯ ರಿಸಲ್ಟ್ ಅಸ್ಮಾಟಿಕ್ನವರಿಗೆ ಇದು ಕೊಡುತ್ತೆ. ಆದ್ದರಿಂದ ಇದನ್ನು ಅವಾಗ ಮಾಡಿ ಆಗಲೇ ನೀವು ಸೇವಿಸೋದು ತುಂಬ ಉತ್ತಮವಾದದ್ದು. ಈಗ ಈ ತುಳಸಿ ಮತ್ತು ಹಿಪ್ಪಲಿ ಬೆರೆಸಿದಂಥ ಈ ಒಂದು ಲೇಹ ಏನಿದೆ ಅದು ರೆಡಿ ಆಗಿದೆ. ಹಾಗೆ ಆದರ್ಶರ ಇದನ್ನ ಬೆಳಿಗ್ಗೆ ಸೇವಿಸ್ಬೇಕಂತ ಹೇಳಿದ್ರಲ್ಲ, ಖಾಲಿ ಹೊಟ್ಟೆಯಲ್ಲೇ ಸೇವಿಸೋದು ಒಳ್ಳೇದಾ ಅಥವಾ ತಿಂಡಿ ತಿಂದ ಮೇಲೆ ಸೇವಿಸಿದ್ರೆ ಉತ್ತಮನಾ? ಇದನ್ನ ನೀವು ಖಾಲಿ ಹೊಟ್ಟೆಯಲ್ಲೇ ಬೆಳಿಗ್ಗೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ ನೀವು ಇದನ್ನ ಸೇವಿಸೋದು ಬಹಳ ಉತ್ತಮವಾದದ್ದು. ಅಸ್ತಮಾ ನಿಯಂತ್ರಣಕ್ಕೆ ಹಿಪ್ಪಲಿ ಮತ್ತು ತುಳಸಿ ಲೇಹ್ಯ ಬೇಕಾಗುವ ಸಾಮಗ್ರಿಗಳು: ಕರಿಮೆಣಸು, ಲವಂಗ, ಹಿಪ್ಪಲಿ, ತುಳಸಿ ಎಲೆಗಳು ಮತ್ತು ಕಪ್ಪುಪ್ಪು. ತಯಾರಿಸುವ ವಿಧಾನ: ಕುಟಾಣಿಗೆ ಕರಿಮೆಣಸು, ಲವಂಗ, ಹಿಪ್ಪಲಿ, ತುಳಸಿ ಎಲೆಗಳು, ಕಪ್ಪುಪ್ಪನ್ನು ಹಾಕಿ ಕುಟ್ಟಿ ನಂತರ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಕುಟ್ಟಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಳ್ಳಿ. ನಂತರ ಒಂದು ಬಾಣಲೆಗೆ ಸ್ವಲ್ಪ ನೀರು ಮತ್ತು ಕುಟ್ಟಿದ ಮಿಶ್ರಣವನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಮತ್ತೆ ಬಟ್ಟಲಿಗೆ ಹಾಕಿಕೊಂಡರೆ ಅಸ್ತಮಾ ನಿಯಂತ್ರಣಕ್ಕೆ ಹಿಪ್ಪಲಿ ಮತ್ತು ತುಳಸಿ ಲೇಹ್ಯ ಸಿದ್ಧ.